ಆಕಾಶವಾಣಿ ಜೇನಹನಿ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಗೀತಾ ರಾಮಾನುಜಂ. ಇಂದು ಬದುಕು ಸಾವು ಏನು, ಬದುಕೆಷ್ಟು ಪ್ರಿಯವೋ ಸಾವು ಪ್ರಿಯವೇ. ಯಾಕೆ ಅದನ್ನು ಒಳ್ಳೆ ಮಾರಕವಾಗಿ ನೋಡಬೇಕು ನಾವು? ಅದಿಲ್ಲದಿದ್ದರೆ ನಾವು ಎಷ್ಟು ಕಷ್ಟಪಡಬೇಕಲ್ವಾ? ನೋಡಿ, ಸಾವು ನಿಶ್ಚಿತ, ಹುಟ್ಟು ಆಕಸ್ಮಿಕ, ಆಕಸ್ಮಿಕ ಬದುಕು ಅನಿಶ್ಚಿತ, ನಿಶ್ಚಿತ ಬದುಕೇ ನಿಶ್ಚಿತ ನಿಶ್ಚಿಂತ. ಎಷ್ಟು ಚೆನ್ನಾಗಿದೆ. ನಾವು ಹುಟ್ಟಿನ ಬಗ್ಗೆ ಮಾತಾಡಬಾರ್ದು. ಹೇಗೆ ಹುಟ್ಟಿದೆ, ಯಾಕೆ ಹುಟ್ಟಿದೆ, ಯಾರಿಗೆ ಹುಟ್ಟಿದೆ, ಯಾವಾಗ ಹುಟ್ಟಿದೆ, ಅದು ಬೇಡ. ಆದರೆ ಸಾವು ಅನ್ನೋದು ನಿಶ್ಚಿತ ನಮಗೆ ಗೊತ್ತು. ಹುಟ್ಟಿದ ಮೇಲೆ ಸಾಯ್ತೀವಿ ಅಂತ ಗೊತ್ತು. ಆದರೆ ಇಲ್ಲಿ ಅನಿಶ್ಚಿತ ಬದುಕನ್ನು ನಾವು ಮೈಗೂಡಿಸಿಕೊಂಡರೆ ನಿಜವಾಗಲೂ ಮತ್ತೆ ಹುಟ್ಟು ಆಕಸ್ಮಿಕವಾಗಿ, ಮತ್ತೆ ಸಾವು ನಿಶ್ಚಿತವಾಗಿ, ಇದು ಖಂಡಿತ ಒಂದಾದ್ರ ಮೇಲೆ ಒಂದು ಆಗ್ತಾನೇ ಇರುತ್ತೆ ಅನ್ನೋದು ಸತ್ಯ. ಸತ್ಯ ಅನ್ನೋದಕ್ಕಿಂತ ಅದನ್ನು ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ, ವಾಸ್ತವ. ಇಲ್ಲದ್ರೆ ನಾನು ಯಾಕೆ ಹುಟ್ಟಿದ್ದೀನಿ ಇವತ್ತು, ಯಾಕೆ ಹುಟ್ಟಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಹುಟ್ಬಿಟ್ಟಿದ್ದೀನಿ. ಆದರೆ ನಿಶ್ಚಿತ ಬದುಕೇ ನಿಶ್ಚಿತ. ಹೇಗೂ ಬದುಕಬಹುದು, ಆದರೆ ಹೀಗೇ ಬದುಕಬೇಕು. ಮಾನವನಾಗಿ ಹುಟ್ಟಿದ ಮೇಲೆ ನಮ್ಮ ದೈನಂದಿನ ಕರ್ತವ್ಯಗಳು ನೋಡಿ, ಪ್ರಕೃತಿಯಲ್ಲಿ ಎಲ್ಲ ಸೃಷ್ಟಿ ಸ್ಥಿತಿ ಲಯಗಳು ಅವರವರ ಕೈಂಕರ್ಯಗಳನ್ನು ತಪ್ಪದೇ ಮಾಡುತ್ತವೆ. ಈಗ ಯಾವತ್ತೂ ಕೂಡ ಮರಗಿಡಗಳು ನಮಗೆ ಆಕ್ಸಿಜನ್ ಅಥವಾ ಆಮ್ಲಜನಕ ಕೊಡಲ್ಲ ಅಂತ ಹೇಳಲಿಲ್ಲ. ಯಾವತ್ತೂ ಕೂಡ ಅವರು ಇವಾಗ ಮಾವು ಸೀಸನ್ ಬಂದರೆ ನಿಮಗೆ ಮಾವಿನ ಹಣ್ಣು ಕೊಡಲ್ಲ, ನಾವು ಬೇರೆ ಏನೋ ಕೊಡ್ತೀವಿ ಅಂತ ಹೇಳಲ್ಲ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದ್ದಾರೆ. ಸೂರ್ಯ ಬೆಳಗ್ಗೆ ನಮಗೆ ಹೇಳ್ತಾನೆ, ರಾತ್ರಿ ಮಲಗ್ತಾನೆ, ಇವಾಗ ಕೆಲಸ ಮಾಡಿ ಅಂತಾನೆ, ಬಹಳ ಶಕ್ತಿಯುತವಾಗಿ ಬದುಕಿ ಅಂತಾನೆ, ರಾತ್ರಿ ವಿರಾಮ ಪಡ್ಕೊಳ್ಳಿ, ಆರಾಮವಾಗಿರಿ ಅಂತಾನೆ. ಎಲ್ಲವೂ ಕೂಡ ಕ್ರಮಬದ್ಧವಾಗಿ ನಡೆಯುತ್ತೆ. ಮನುಷ್ಯ ಮಾತ್ರ ಅವನಿಗಿಷ್ಟ ಬಂದಂಗೆ ಬದುಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ನೈಸರ್ಗಿಕ ಸಂಪತ್ತುಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾನೆ. ನೈಸರ್ಗಿಕ ಸಂಪತ್ತಲ್ಲಿ ತಾನು ಒಬ್ಬ ಹೊಣೆಗಾರ, ತಾನು ಅದಕ್ಕೆ ಪಾತ್ರಗಾರ ಅಂತ ಅನ್ನುಕೊಳ್ಳೋದು ಅವನಲ್ಲಿಲ್ಲ. ಇದು ಬಹಳ ಅಪಾಯಕಾರಿ. ನಿಶ್ಚಿತ ಬದುಕು, ಒಂದು ಎಲೆ ಕೀಳೋದು ನಿನ್ನ ವಿಷಯವಲ್ಲ, ನಿನ್ನದಲ್ಲ. ಅದು ನಿನಗೆ ಅದು ಅಗತ್ಯವಿಲ್ಲದಲ್ಲಿ ನೀನು ಅದನ್ನು ಮುಟ್ಟಬಾರದು. ನಿನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀನು ಪಡ್ಕೊಳ್ಬೇಕು. ಅದಕ್ಕೆ ಮೇಲೆ ಅತಿ ಸರ್ವತ್ರ ವರ್ಜಯೇತಂತಾನೆ. ಏನಾದ್ರು ಒಂದು ಕಿಂಚಿತ್ತು ಹೆಚ್ಚಾದರೆ ಅದು ನನ್ನದಲ್ಲ ಅಂತ ಬಿಡುವುದೇ ನಿಶ್ಚಿತ ಬದುಕು. ಆದರೆ ನಾವು ಮಾಡ್ತಾ ಇರೋದು ಅನಿಶ್ಚಿತ ಬದುಕು. ಎಲ್ಲವೂ ಪ್ರಪಂಚದಲ್ಲಿ ಏನೇನಿದೆಯೋ ಮರಿಮಕ್ಕಳಲ್ಲ, ಮರಿಮಕ್ಕಳಿಗೆ ನಾವು ಇವತ್ತು ಶೇಖರಣೆ ಮಾಡಿರೋವಂಥ ಜೀವನ ನಾವು ಸಾಗಿಸ್ತಾ ಇದ್ದೀವಿ. ನನ್ನ ಮಗನ ಮುಂದಿನ ಭವಿಷ್ಯಕ್ಕೆ ನಾನು ಆಸ್ತಿ ಮಾಡ್ತೀವಿ ಅನ್ನೋ ಮೂರ್ಖರು ನಾವು. ಅವರಿಗೆ ವಿದ್ಯೆಯನ್ನು ಕೊಡ್ತೀವಿ, ಮಕ್ಕಳನ್ನು ಆಸ್ತಿ ಮಾಡ್ತೀವಿ ಅಂತ ಹೇಳಲ್ಲ, ಮಕ್ಕಳಿಗೆ ಆಸ್ತಿ ಮಾಡ್ತೀವಿ ಅಂತೀವಿ. ಇದೆಲ್ಲ ನೋಡಿದ್ರೆ ಇದು ನಿಶ್ಚಿತ ಬದುಕಲ್ಲ, ಅನಿಶ್ಚಿತ ಬದುಕು ಅನಿಸುತ್ತೆ. ಇಂದಿಗೆ, ನಾಳೆಗೆ, ನೆನ್ನೆಗೆ ಅನ್ನೋ ಟೈಮ್ ಮ್ಯಾನೇಜ್ಮೆಂಟ್ ಇದೆ, ಮತ್ತು ಲೈಫ್ ಮ್ಯಾನೇಜ್ಮೆಂಟ್ ಇದೆ. ಇದನ್ನೆಲ್ಲ ಬಿಟ್ಟು ನಾವೇನು ಮಾಡ್ತೀವಿ, ನಮಗೆ ಬೇಕು ಹಾಗೆ ಜೀವನದ ಹಾದಿಯನ್ನು ನಾವು ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಇದರಿಂದ ಅಪಾಯವೇ ಹೊರತು ನಮಗೆ ನಿಜವಾಗ್ಲೂ ದುಃಖವೇ ಹೊರತು, ಸೋಲೇ ಹೊರತು, ಅಳಿವೇ ಹೊರತು ಉಳಿವಿಲ್ಲ ಅನ್ನೋದನ್ನು ನಾವು ಅರ್ಥೈಸ್ಕೊಂಡ್ರೆ ಸಮೃದ್ಧಿಯಾಗಿ ಬದುಕ್ಬೋದು. ಜೇನಹನಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಗೀತಾ ರಾಮಾನುಜಂ.